ನಿಮಗೆ ಮದುವೆ ಆದಾಗ ನಿಮಗೆ ಎಷ್ಟು ವರ್ಷ? ನನಗೆ 23 ವರ್ಷ ಗುರುಜಿ. ಡಿಗ್ರಿ ಮಾಡ್ಕೊಂಡ ವರ್ಷನೇ 23 ವರ್ಷ. ಅಲ್ಲ 23 ವರ್ಷಕ್ಕೆ ಮದುವೆ. ಹೌದು ಗುರುಜಿ. ಅವ್ರಿಗೆ ಎಷ್ಟು ವರ್ಷ ಅವಾಗ? ಅವಾಗ 45 ವರ್ಷ 46 ವರ್ಷ ಗುರುಜಿ ಅವ್ರಿಗೆ. ಅಯ್ಯೋ ದೇವ್ರೆ, ಅದ್ಯಾಕಂಗೆ? ಆ ದುಡ್ಮೆ ಏನಿಲ್ಲ, ಮದ್ವೆ ಮಾಡ್ಕೊಟ್ರೆ ಸಾಕು ಎಂತರ್ಗೋರ ಆತು ಅಂತ ಮಾಡ್ಕೊಟ್ರು ಗುರುಜಿ. ಬೇಡ ಅಂತ ಅನ್ನಂಗೂ ಇಲ್ಲ ಗುರುಜಿ. ನಾವ್ ಬೇಡ ಅಂದ್ರೆ ನಮ್ಮ ಅಮ್ಮಗ್ ಹೊಡಿಯೋದು ಗುರುಜಿ. ಅಂದ್ರೆ ಅವರು ಸ್ವಲ್ಪ ದುಡ್ಡಿರೋರು ಅಂತನ? ಇಲ್ಲ ಗುರುಜಿ, ಏನು ಇಲ್ಲ ಇಲ್ಲಿ ಏನಂದ್ರೆ ಏನು ಇಲ್ಲ. ಅವ್ರ ಹೆಂಡತಿ ತೀರೋಗಿದ್ರು, ಹಿರೇ ಹೆಂಡತಿ. ಈಗ ಹೊಸ ಸಮಸ್ಯೆ ಏನಂದ್ರೆ ನನ್ ಗಂಡಗ್ ತುಂಬಾ ಏಜ್ ಆಗ್ಬಿಟ್ಟಿದೆ ಗುರುಜಿ. ಈಗಾಗಲೇ 78 ವರ್ಷ ಗುರುಜಿ ಅವ್ರಿಗೆ, ನನ್ಗೆ 52 ವರ್ಷ ಗುರುಜಿ. ನಮ್ ಮನೆಯವರು ಈಗ 4 ವರ್ಷ ಆಯ್ತು ಗುರುಜಿ ಬ್ರೈನ್ ಟ್ಯೂಮರ್ ಆಗಿ. ಒಂದು ದಿನನೂ ನಮ್ಮ ಮನೆಯವರಿಂದ ನನ್ ಸುಖ ಅನ್ನೋದ್ ಕಂಡಿಲ್ಲ ಗುರುಜಿ. ಅಷ್ಟು ಕಷ್ಟಪಟ್ಟಿದೀನಿ. ಈಗ 4 ವರ್ಷದಿಂದ ಟ್ಯೂಮರ್ ಆಗಿದೆ ಗುರುಜಿ. 4 ವರ್ಷದಿಂದಲೂ ನೋಡ್ಕೊಳ್ತಾನೆ ಇದ್ದೀನಿ ಗುರುಜಿ. ನಾನು ಒಬ್ಳೆ ಇರೋದು ಮನೇಲಿ. ನನ್ ಮಗಳು ಅಳಿಯ ಬೆಂಗಳೂರಲ್ಲೇ ಇದ್ದಾರೆ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಗುರುಜಿ, ಅವ್ರು ಒಳಗ್ ಕರ್ಕೊಂಡು ಊಟಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು ಗುರುಜಿ. ಊಟಕ್ಕೆ ಇಡ್ತಿದ್ದಾರೆ ಅಂತ ನಮ್ಮ ಮನೆಯವರು ಫೋನ್ ಮಾಡಿ ಹೇಳಿದ್ರು, ಊಟಕ್ಕೆ ಇಟ್ಟಿದ್ದಾರೆ, ಆದ್ರೆ ತುಂಬಾ ಬೈತಾರೆ, ಜಗಳ ಆಡ್ತಾರೆ ಅಂತ ಹೇಳಿದ್ರು ಗುರುಜಿ. ಸರಿ, ಒಂದಿನ ಅವ್ರು ಜಗಳ ಆಡ್ಬೇಕಾದ್ರೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ನನ್ಗೆ. ಫೋನ್ ಮಾಡಿ ಮಾತಾಡ್ಲಿಲ್ಲ, ಜಗಳ ಆಡೋದ್ ಕೇಳಿಸ್ತಿತ್ತು. ಸೊ ಹಂಗಾಗಿ ನಾನ್ ರೆಕಾರ್ಡ್ ಮಾಡ್ಕೊಂಡೆ ಗುರುಜಿ. ಅವರೆಲ್ಲ ಬೈತಾ ಇದ್ರು ಅವ್ರಿಗೆ, ನಮ್ಮ ಮನೆಯವ್ರಿಗೆ. ಸರಿ ಅಂತ ಅನ್ಕೊಂಡು ಸುಮ್ನಿದ್ವಿ ಗುರುಜಿ. ನಾನು ಮಂಡ್ಯ ಹೋಗಿದ್ದೆ ಗುರುಜಿ. ಹೆಂಗೋ ಅವ್ರ ಮಗನ್ ಮನೇಲೆ ಅಲ್ವಾ ಇರೋದು ಅಂತ ಹೇಳಿ ಸಾಟರ್ಡೆ ವಾಪಸ್ ಬರಕ್ಕೆ ಅಂತ ಹೊರಟೆ. ನನ್ ಮಗಳು ಬಿಟ್ಟೋಬೇಡ ಕಣಮ್ಮ ನನ್ ಇವತ್ತು ಅಂತ ಹತ್ಲು ಗುರುಜಿ. ಯಾಕೋ ತುಂಬಾ ಹತ್ಲು. ಬಸ್ರಿ ಅಳಿಸಿ ಬರೋದು ಅದೆಷ್ಟು ಸರಿ ಅಂತ ಹೇಳಿ ನಾನು ಸೋಮವಾರ ರಿಟರ್ನ್ ಆದೆ ಗುರುಜಿ. ಸೋಮವಾರ ಟ್ರೈನಲ್ಲಿ ಬರ್ತಾ ಇದ್ದೆ ಗುರುಜಿ. ಪೊಲೀಸ್ ನನ್ಗೆ ಫೋನ್ ಮಾಡಿದ್ರು, ಪೊಲೀಸ್ನವರು. ನಿಮ್ಮ ಯಜಮಾನ್ರು ಹಿರೇ ಮಗ ಇದ್ದಾನಲ್ಲ, ಅವನು ಫೋನ್ ಮಾಡಿದಾನೆ, ನಿಮ್ ಮೇಲ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನೀವು ನಿಮ್ ಯಜಮಾನ್ರನ್ನ ರೋಡಲ್ಲಿ ಬಿಟ್ಟು ಹೋಗಿದ್ದೀರಂತೆ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಫೋನ್ ಮಾಡಿದ್ರು ಗುರುಜಿ. ಊಟ ಮಾಡಿದ್ರ? ಊಟ ಆಯ್ತು ಗುರುಜಿ. ನಿಮ್ದು ಊಟ ಆಯ್ತಾ? ಆಯ್ತು ಬಾ. ಏನ್ ಮಾಡ್ಕೊಂಡಿರೋದು? ನಾವ್ ರೈತರು ಗುರುಜಿ. ರೈತರು? ಹೌದು ಗುರುಜಿ. ಒಳ್ಳೇದಾಗ್ಲವ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಒಂದ್ 6 ತಿಂಗಳು 7 ತಿಂಗಳಾಯ್ತು ಗುರುಜಿ. ಈ ಹುಷಾರಿಲ್ದಂಗೆ ಎಷ್ಟು ದಿನದಿಂದ ಇದೆ? ಈಗ ಒಂದು 3-4 ದಿನ ಆಯ್ತು ಗುರುಜಿ. ಆಯ್ತು, ಹೇಳವ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಗುರುಜಿ ತುಂಬಾ ಇದೆ, ತುಂಬಾ ದಿನದಿಂದ ಹಂಚ್ಕೊಳ್ಳೋದಿದೆ. ಹಂಗಂಗೆ ಮತ್ತೆ ಆ ಸಮಸ್ಯೆ ಹಿಂದಕ್ಕೆ ಹೋಗೋದು, ಮತ್ತೆ ಹೊಸ ಸಮಸ್ಯೆ ಉಟ್ಕೊಳ್ಳೋದು, ಮತ್ತೆ ಇದ್ನ ಹೇಳ್ಕೋಬೇಕು ಅನ್ನೋದು, ಮತ್ತೆ ಇನ್ನೊಂದು ಹೊಸ ಸಮಸ್ಯೆ ಉಟ್ಕೊಳ್ಳೋದು. ಬೇರೆಯವರೆಲ್ಲ ಹೇಳೋದ್ ಕೇಳಿಸ್ಕೊಳ್ತಾ ಇರ್ತೀನಿ ಗುರುಜಿ. ಅದ್ರಲ್ಲಿ ತುಂಬಾ ತಗೊಳ್ಳೋದಿರುತ್ತೆ, ನಾನು ತಗೊಳ್ತೀನಿ. ಆದ್ರೆ ನಮ್ ಸಮಸ್ಯೆ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೇನ್ ಪರಿಹಾರ ಅಂತ ಯೋಚನೆ ಆಗುತ್ತೆ ಗುರುಜಿ. ಆಯ್ತವ, ಹೇಳ್ತಾಯಿ ಸಮಾಧಾನವಾಗಿ ಹಂಚ್ಕೊಳ್ಳವ. ಎಷ್ಟು ವಯಸ್ಸು ನಿಮ್ಗೆ? ನನಗೆ 52 ವರ್ಷ ಗುರುಜಿ. 52 ವರ್ಷ? ಹೌದು ಗುರುಜಿ. ಹೇಳ್ತಾಯಿ. ಗುರುಜಿ, ನಾನು ಸ್ಟಾರ್ಟಿಂಗ್ ಹಂಗೆ ಒಂದ್ ಸ್ವಲ್ಪ ಮೈನ್ ಹೇಳ್ತಾ ಬರ್ತೀನಿ ಗುರುಜಿ. ನಮ್ಮ ಅಪ್ಪ ಅಮ್ಮಗೆ ನಾವು 3 ಜನ ಮಕ್ಳಿದ್ವಿ ಗುರುಜಿ. ನಾನು 2ನೇವಳು, ನಮ್ಮ ಅಣ್ಣ ಒಬ್ಬಿದ್ದ. ನನ್ ಮದ್ವೆ ಆದ 1 ವರ್ಷಕ್ಕೆ ತೀರೋದ. ನಾನು ನನ್ ತಂಗಿ ಇಬ್ರೆ ಗುರುಜಿ. ನಮ್ದು ತುಂಬಾ ಕಡು ಬಡತನ. ಅಂದ್ರೆ ಆಸ್ತಿ 40 ಎಕರೆ ಆಸ್ತಿ ಗುರುಜಿ. ಹಿರಿಯೂರು ನಮ್ದು ತವ್ರ ಮನೆ, ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರು. ಆಸ್ತಿ 40 ಎಕರೆ ಆಸ್ತಿ ಗುರುಜಿ. ದುಡ್ಮೆ 0. 40 ಎಕರೆ ಆಸ್ತಿ, ದುಡ್ಮೆ 0? ಹೌದು ಗುರುಜಿ. 1 ರೂಪಾಯಿನೂ ಆದಾಯ ಇರ್ತಿರ್ಲಿಲ್ಲ. ನಮ್ಮಪ್ಪ ದುಡಿತಾ ಇರ್ಲಿಲ್ಲ. ಅವರು ಬೇರೆ ತುಂಬಾ ಹ್ಯಾಬಿಟ್ಸ್ ಇದ್ವು. ಹಂಗಾಗಿ ಏನು ಆದಾಯ ಇರ್ತಿರ್ಲಿಲ್ಲ ಗುರುಜಿ. ಬರೀ ನಮ್ಮನ್ನೆಲ್ಲ ಬೇರೆಯವ್ರ ಮನೇಲಿ ಬಿಟ್ಟು ಓದ್ಸಿದ್ರು. ಬೇರೆಯವ್ರ ಮನೇಲಿ ಅವ್ರ ಮನೆ ಕೆಲಸ ಮಾಡ್ಕೊಡೋದು, ಅವ್ರ ಮನೇಲಿ ಓದೋದು. ಹಂಗೆ ಡಿಗ್ರಿ ಮಾಡ್ಕೊಂಡ್ವಿ ಗುರುಜಿ. ಡಿಗ್ರಿ ಫೈನಲ್ ಇಯರ್ ಆದ್ ಕೂಡ್ಲೆ ನಮ್ಮಪ್ಪ ದುಡ್ಮೆ ಇರ್ಲಿಲ್ವಲ್ಲ, ಯಾವ್ದೋ ಒಂದ್ ಸಂಬಂಧ ಬಂತು ಅಂತ ಮದ್ವೆ ಮಾಡ್ಕೊಟ್ರು ಗುರುಜಿ. ಮದ್ವೆ ಬೇಡ ಅಂತ ಅಪೋಸ್ ಮಾಡಿದ್ರೆ ಹೊಡ್ದು ಬಡ್ದು ಮಾಡ್ಬಿಟ್ರು ಗುರುಜಿ ನನ್ಗೆ. ಬೇಡ ಅಂತ. ನನ್ಗೆ 23 ವರ್ಷ ಗುರುಜಿ. ಡಿಗ್ರಿ ಮುಗಿಸ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ 45 ವರ್ಷ ಗುರುಜಿ. ಅವಾಗ
ಒಂದು ನಿಮಿಷ, ಅಂದರೆ ನಿಮಗೆ ಮದುವೆ ಆದಾಗ ನಿಮಗೆ ಎಷ್ಟು ವರ್ಷ? ನನಗೆ 23 ವರ್ಷ ಗುರುಜಿ. ಡಿಗ್ರಿ ಮಾಡ್ಕೊಂಡ ವರ್ಷನೇ 23 ವರ್ಷ. ಅಲ್ಲ ಅಲ್ಲ, 23 ವರ್ಷಕ್ಕೆ ಮದುವೆ. ಹೌದು ಗುರುಜಿ. ಅವ್ರಿಗೆ ಎಷ್ಟು ವರ್ಷ ಅವಾಗ? ಅವಾಗ 45 ವರ್ಷ, 46 ವರ್ಷ ಗುರುಜಿ ಅವ್ರಿಗೆ. ಅಯ್ಯೋ ದೇವ್ರೆ, ಅದ್ಯಾಕಂಗೆ? ಆ ದುಡ್ಮೆ ಏನಿಲ್ಲ, ಮದ್ವೆ ಮಾಡ್ಕೊಟ್ರೆ ಸಾಕು ಎಂತಾರ ಗೌರ ಆತು ಅಂತ ಮಾಡ್ಕೊಟ್ರು ಗುರುಜಿ. ಬೇಡ ಅಂತ ಅನ್ನಂಗೂ ಇಲ್ಲ ಗುರುಜಿ. ನಾವ್ ಬೇಡ ಅಂದ್ರೆ ನಮ್ಮ ಅಮ್ಮಗ್ ಹೊಡಿಯೋದು ಗುರುಜಿ. ಅಂದ್ರೆ ಅವರು ಸ್ವಲ್ಪ ದುಡ್ಡಿರೋರು ಅಂತನಾ? ಇಲ್ಲ ಗುರುಜಿ, ಏನು ಇಲ್ಲ ಇಲ್ಲಿ ಏನೆಂದ್ರೆ ಏನು ಇಲ್ಲ. ಅವ್ರ ಹೆಂಡತಿ ತೀರೋಗಿದ್ರು, ಹಿರೇ ಹೆಂಡತಿ. ಓಹೋ. ಅವ್ರಿಗೆ 3 ಜನ ಮಕ್ಳಿದ್ರು, ಗಂಡ್ ಮಕ್ಳು. ಹಂಗಾಗಿ ಬಂತು ಸಂಬಂಧ. ಮತ್ತೆ ಎರಡನೇ ಮಾತೇ ಇಲ್ಲ ಗುರುಜಿ, ಮದ್ವೆ ಮಾಡೇ ಕೊಟ್ಬಿಟ್ರು. ಒಂದ್ ಸೀರೆ ಕೂಡ ನಂಗೆ ಕೊಡಿಸ್ಲಿಲ್ಲ ಗುರುಜಿ, ಹಂಗ್ ಮದ್ವೆ ಮಾಡ್ಕೊಟ್ರು. ಸರಿ ಆಯ್ತು ಗುರುಜಿ. ಇಲ್ಲಿ ತವ್ರ ಗಂಡನ್ ಮನೆಗ್ ಬಂದ್ರೆ ಗಂಡನ್ ಮನೆ ಟಾರ್ಚರು ಅದಕ್ಕಿಂತ ಮಿಗ್ಲಾಗಿತ್ತು ಗುರುಜಿ. ಅಪ್ಪನ ಮನೆನೇ ಬೆಟರ್ ಇತ್ತು ಅಂತ. ಹಂಗ ಅದರ ಬೆಟರ್ ಇತ್ತು, ಇದು ಅದಕ್ಕಿಂತ ಮಿಗ್ಲಾಗಿತ್ತು ಗುರುಜಿ. 3 ಜನ ಮಕ್ಳು ಅಲ್ಲೇ ವಯಸ್ಸಿಗೆ ಬಂದಿದ್ರು ಗುರುಜಿ. ದೊಡ್ಡ ಮಗ ಅಲ್ಲೇ SLC ಓದ್ತಾ ಇದ್ದ. ಅವ್ರಪ್ಪ ಮದ್ವೆ ಆಗಿದ್ದು, ಅವನಿಗೆ ಇಷ್ಟ ಇರ್ಲಿಲ್ಲ ಗುರುಜಿ. ಅವನು ನಮ್ಮನ್ನೆಲ್ಲ ಹೇಟ್ ಮಾಡಕ್ ನಿಂತ್ಕೊಬಿಟ್ಟ. ಒಬ್ಬ ನಾದ್ನಿ ಇದ್ರು ಗುರುಜಿ, ಅವರು ಮದ್ವೆ ಆಗಿ ಗಂಡನ್ ಬಿಟ್ಟು ಇಲ್ಲೇ ತವ್ರ ಮನೇಲಿ ಸೇರ್ಕೊಂಡಿದ್ರು. ಇನ್ನೊಬ್ಬ ನಾದ್ನಿನು ಇದೇ ಊರಲ್ಲೇ ಕೊಟ್ಟಿದ್ರು ಗುರುಜಿ. ಅವ್ರ ಟಾರ್ಚರ್ ಜಾಸ್ತಿ ಆಯ್ತು ಗುರುಜಿ. ಹೆಂಗೆ ಅಂದ್ರೆ ಒಂದ್ ಊಟ ಮಾಡಕ್ಕೂ ಬಿಡ್ತಾ ಇರ್ಲಿಲ್ಲ, ಅಷ್ಟು ಟಾರ್ಚರ್ ಆಯ್ತು ಗುರುಜಿ. ಹಂಗು ಹಿಂಗು ಪ್ರತಿ ದಿನ ಜಗಳ ಗುರುಜಿ. ಒಂದು ದಿನನೂ ತಪ್ತಾ ಇರ್ಲಿಲ್ಲ. ಹೊಡಿಸ್ಕೋಬೇಕು ಇಲ್ಲ ಜಗಳ. ಮತ್ತೆ ನಮ್ಮ ಮನೆಯವ್ರ ಹತ್ರ ಸುಳ್ಳು ಹೇಳಿ ಆಚೆ ಕಡೆಯಿಂದ ಬಂದ್ರೆ ಓಡ್ಸೋದು ಗುರುಜಿ. ಆತರ ಇತ್ತು. ಹಿಂಗೆ ಜೀವನ ಮಾಡಿದ್ವಿ. ನನಗೊಬ್ಳು ಮಗಳು ಹುಟ್ಟಿದ್ಲು ಗುರುಜಿ. ಮಗಳು ಹುಟ್ಟೋದು ಕೂಡ ಯಾರಿಗೂ ಇಷ್ಟ ಇರ್ಲಿಲ್ಲ ಗುರುಜಿ, ಆಸ್ತಿ ಪಾಲಾಗುತ್ತೆ ಅಂತ. ಆದ್ರೂ ನಮ್ ಇಷ್ಟಂತೂ ಒಂದ್ ಮಗಳು ಹುಟ್ಟಿದ್ಲು ಗುರುಜಿ. ಆ ಮಗು ಹುಟ್ಟಿದ್ಮೇಲೆ ಇನ್ನೂ ಜಾಸ್ತಿ ಆಯ್ತು ಗುರುಜಿ ದ್ವೇಷ. ಆಸ್ತಿ ಪಾಲ್ ಮಾಡ್ಬೇಕಾಗುತ್ತೆ ಅಂತ. ಅಷ್ಟೊತ್ತಿಗೆ ಮಕ್ಳು ಮೆಜಾರಿಟಿ ಬಂದ್ರು ಗುರುಜಿ. ದೊಡ್ಡ ಮಗ ಮೆಜಾರಿಟಿ ಬಂದಿದ್ದ. ಅವನು ಕೂಡ ನಮ್ಮನ್ನ ಟಾರ್ಚರ್ ಮಾಡಕ್ ನಿಂತ್ಕೊಂಡ ಗುರುಜಿ. ಹಂಗು ಹಿಂಗು ದಾಟ್ಕೊಂಡು ಬರೀ ಜಗಳ ಆಡ್ಕೊಂಡು ಮುಂದೆ ಬಂದ್ವಿ ಗುರುಜಿ. ನನ್ ಮಗಳನ್ನ ಓದಿಸಿದ್ದೆ ಕಷ್ಟ ಆಗೋಗ್ಬಿಡ್ತು ಗುರುಜಿ. ಅಷ್ಟು ಕಷ್ಟಪಟ್ಟು ಓದಿಸ್ದೆ. ಇನ್ನೇನ್ PUC ಪಾಸ್ ಆಯ್ತು ಗುರುಜಿ. ಡಿಗ್ರಿ ಕಳಿಸ್ಬೇಕು ನನ್ ಮಗಳನ್ನ, ನಮ್ಮನ್ ಮನೆ ಬಿಟ್ಟೆ ಆಚೆ ಹಾಕ್ಬಿಟ್ರು ಗುರುಜಿ. ಯಾರು? ದೊಡ್ಡ ಮಕ್ಳು, ಹಿರೇಂಟಿ ಮಕ್ಳಿದ್ರಲ್ಲ ಅವರು. ಅದು ಅವ್ರ ಅಜ್ಜಿ ಮನೆ ಗುರುಜಿ, ನಮ್ ಮನೆಯವರ ಅಮ್ಮನ್ ಮನೆ. ಹಂಗಾಗಿ ನಮ್ಮ ಅಜ್ಜಿ ಮನೆ ಅನ್ನೋ ಅಧಿಕಾರ ಏನೇನೋ ಗುರುಜಿ. ಅವ್ರ ತಲೆಯಲ್ಲಿ ಏನೇನಿತ್ತೋ ಗೊತ್ತಿಲ್ಲ, ನಮ್ಮನ್ನ ಆಚೆ ಹಾಕ್ಬಿಟ್ರು ಗುರುಜಿ. ರಾತ್ರಿ ಬೆಂಗ್ಳೂರ್ ಕಡೆ ಹೋಗ್ಬಿಟ್ವಿ ಗುರುಜಿ. ಟ್ರೈನಿಗೆ ತಲೆ ಕೊಟ್ಟು ಸತ್ಬಿಡೋಣ ನಾನು ನನ್ ಮಗಳು ಅಂತ ಹೋದ್ರೆ ಮನ್ಸ್ ಬರ್ಲಿಲ್ಲ ಗುರುಜಿ ನಮ್ಗೆ. ಮತ್ತೆ ಬೆಂಗ್ಳೂರ್ ಕಡೆ ಹೋಗ್ಬಿಟ್ವಿ ಗುರುಜಿ. ಬೆಂಗ್ಳೂರ್ ಕಡೆ ಹೋದ್ರೆ ನೋಡೋಣ ಏನೋ ಒಂದ್ ದಾರಿ ತೋರಿಸ್ತ ನಮ್ಗೆ. ದೇವ್ರ ಮನೆಗ್ ಹೋಗಿ ಒಂದು ಲೆಟರ್ ಬರ್ಬಿಟ್ಟು, ದೇವ್ರೆ ನೀನೇ ದಾರಿ ತೋರ್ಸು ಅಂತ ಹೇಳಿ ಹೋಗ್ಬಿಟ್ವಿ ಗುರುಜಿ, ನಾನು ನನ್ ಮಗಳು. ಅಲ್ಲಿ ಬೆಂಗ್ಳೂರಲ್ಲಿ ಎಲ್ಲಿರ್ಬೇಕು ಅಂತ ಗೊತ್ತಿಲ್ಲ. ಆಮೇಲೆ ನನ್ ತಂಗಿ ಇದ್ಲು ಗುರುಜಿ. ನನ್ ತಂಗಿ ಫೋನ್ ಮಾಡಿದ್ವಿ ಗುರುಜಿ, ಹಿಂಗಾಯ್ತು ಅಂತ. ಬರ್ರಿ ಅಂದ್ಲು ಗುರುಜಿ. ಮನೆಗ್ ಹೋದ್ವಿ ಗುರುಜಿ. 1 ದಿನ 2 ದಿನ ಚೆನ್ನಾಗಿದ್ಲು ಗುರುಜಿ. ಆಮೇಲೆ ಅವಳು ಕೂಡ ಟಾರ್ಚರ್ ಕೊಡಕ್ ನಿಂತ್ಕೊಂಡ್ಲು ಗುರುಜಿ. ಆಮೇಲೆ ಏನೇನೋ ಮಾಡ್ಕೊಂಡು ನನ್ ಮಗಳು ಸ್ಕಾಲರ್ಶಿಪ್ ಅದು ಬರ್ತಿತ್ತು. ಆಮೇಲೆ ಅವಳು ಪಾರ್ಟ್ ಟೈಮ್ ಡ್ಯೂಟಿ ಮಾಡ್ಕೊಂಡು ಇಂಜಿನಿಯರಿಂಗ್ ಓದಕ್ ಸೇರ್ಕೊಂಡ್ಲು ಗುರುಜಿ. ಅಲ್ಲಿ ಒಂದ್ ಸಣ್ಣದೊಂದ್ ರೂಮ್ ಮಾಡ್ಕೊಂಡು ನಾನು ಕೆಲ್ಸಕ್ ಸೇರ್ಕೊಂಡೆ ಗುರುಜಿ. ಮತ್ತೆ ಮನೆ ಬಂದು ಟೈಲರಿಂಗ್ ಮಾಡ್ತಿದ್ದೆ, ಡೇ ಟೈಮ್ ಕೆಲ್ಸಕ್ಕೆ ಹೋಗ್ತಿದ್ದೆ ಗುರುಜಿ. ಡಿಗ್ರಿ ಆಗಿತ್ತು ಗುರುಜಿ. ನಾನು ಇಂಗ್ಲಿಷ್ ಮೀಡಿಯಂ ಮಕ್ಳಿಗೆಲ್ಲ ಪಾಠ ಮಾಡ್ತಿದ್ದೆ. ಹಂಗಾಗಿ ಜಲ್ದಿ ಕೆಲ್ಸ ಕೊಟ್ರು ಗುರುಜಿ ನನ್ಗಲ್ಲಿ. ಹಂಗಾಗಿ ಕೆಲ್ಸಕ್ ಸೇರ್ಕೊಂಡೆ ನಾನು. ಆಗ್ಲೆಲ್ಲ ಟೀಚಿಂಗಿಗೆ ಹೋದ್ರೆ ರಾತ್ರಿ ಬಂದು ಟೈಲರಿಂಗ್ ಕೆಲಸ ಮಾಡಿ ದುಡಿಮೆ ಮಾಡ್ಕೊಂಡ್ವಿ ಗುರುಜಿ. ದುಡಿಮೆ ಮಾಡ್ಕೊಂಡು ನನ್ ಮಗಳನ್ನ ಇಂಜಿನಿಯರಿಂಗ್ ಮುಗಿಸಿದ್ವಿ ಗುರುಜಿ. ಮುಗಿಸಿದ ವರ್ಷನೇ ಅವಳಿಗೆ ಅಪಾಯಿಂಟ್ ಆಯ್ತು ಗುರುಜಿ. ಕ್ಯಾಂಪಸ್ ಅಲ್ಲಿ ಅಪಾಯಿಂಟ್ ಆಯ್ತು ಗುರುಜಿ. ಹಾಗಾಗಿ ಸ್ಯಾಲ್ರಿ ಎಲ್ಲ ಚೆನ್ನಾಗ್ ಬಂತು. ದುಡಿಮೆ ಮಾಡ್ಕೊಂಡು ಮನೆ ಊರಿಗೆ ಬಂದ್ಬಿಟ್ವಿ. ಮತ್ತೆ ವಾಪಸ್ ಬಂದು ಮತ್ತೆ ಇಲ್ಲಿ ಊರಲ್ಲಿ ಮನೆ ಇರ್ಲಿಲ್ಲ ಗುರುಜಿ. ನಮ್ಮ ಮನೆಯವರ
ಅಮ್ಮನ್ ಮನೆ ಇತ್ತು, ಅವರೆಲ್ಲ ಟಾರ್ಚರ್ ಮಾಡ್ತಾರೆ ಅಂತ ಹೇಳಿ ನಾವು ಸ್ವತಂತ್ರಕ್ಕೊಂದ್ ಮನೆ ಕಟ್ಕೊಂಡ್ವಿ ಗುರುಜಿ ಇಲ್ಲಿಗೆ ಬಂದು. ಮನೆ ಮದ್ವೆನೂ ಮಾಡಿದ್ವಿ ಗುರುಜಿ. ನನ್ ಮಗಳದ್ ಮದ್ವೆನೂ ಆಯ್ತು, ಮದ್ವೆ ಮಾಡಿದ್ವಿ, ಚೆನ್ನಾಗಿದ್ದಾರೆ ಅವ್ರ ಗಂಡ ಹೆಂಡತಿ. ಈಗ ಹೊಸ ಸಮಸ್ಯೆ ಏನಂದ್ರೆ ನನ್ ಗಂಡ ತುಂಬಾ ಏಜ್ ಆಗ್ಬಿಟ್ಟಿದೆ ಗುರುಜಿ. ಈಗಾಗಲೇ 78 ವರ್ಷ ಗುರುಜಿ ಅವ್ರಿಗೆ, ನನ್ಗೆ 52 ವರ್ಷ ಗುರುಜಿ. ನಮ್ ಮನೆಯವರು ಈಗ 4 ವರ್ಷ ಆಯ್ತು ಗುರುಜಿ ಬ್ರೈನ್ ಟ್ಯೂಮರ್ ಆಗಿ. ಒಂದು ದಿನಾನು ನಮ್ಮ ಮನೆಯವರಿಂದ ನನ್ ಸುಖ ಅನ್ನೋದ್ ಕಂಡಿಲ್ಲ ಗುರುಜಿ, ಅಷ್ಟು ಕಷ್ಟ ಪಟ್ಟಿದೀನಿ. ಈಗ 4 ವರ್ಷದಿಂದ ಟ್ಯೂಮರ್ ಆಗಿದೆ ಗುರುಜಿ. 4 ವರ್ಷದಿಂದಲೂ ನೋಡ್ಕೊಳ್ತಾನೆ ಇದ್ದೀನಿ ಗುರುಜಿ. ನಾನು ಒಬ್ಳೆ ಇರೋದು ಮನೆಯಲ್ಲಿ, ನನ್ ಮಗಳು ಅಳಿಯ ಬೆಂಗಳೂರಲ್ಲೇ ಇದ್ದಾರೆ. ಈಗ ನನ್ ಮಗಳಿಗೆ ಪ್ರೆಗ್ನೆನ್ಸಿ ಇದ್ದಾಳೆ ಗುರುಜಿ. ಈಗ ಒಂದು 4 ತಿಂಗಳು 3 ತಿಂಗಳು ಪ್ರೆಗ್ನೆನ್ಸಿ ಗುರುಜಿ. ಅವಳಿಗೆ ಟ್ರಿಪ್ಲೆಕ್ಸ್ ಆಗಿದೆ ಗುರುಜಿ, 3 ಮಕ್ಕಳಿದೆ ಒಟ್ಟೆ ಟೈಮ್. ಹಂಗಾಗಿ ಡಾಕ್ಟರ್ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ತೋರ್ಸಿದ್ವಿ ಗುರುಜಿ. ಅವ್ರೇನ್ ಮಾಡಿದ್ರು, ಚಿಕ್ಕಮಂಗ್ಳೂರಲ್ಲಿ ಇದು ಡೇಂಜರ್ ಬೇಡ, ಇವತ್ತಿನ ಕಾಲಕ್ಕೆ 3 ಮಕ್ಕಳು ಡೇಂಜರ್ ಬೇಡ, ಒಂದ್ ಮಗು ತೆಗಿಸೋ ಅವಕಾಶ ಇದೆ, ತೆಗಿಸಿ ಅಂತ ಹೇಳಿದ್ರು ಗುರುಜಿ. ಹಂಗಾಗಿ ಬೆಂಗಳೂರೇ ಸಜೆಸ್ಟ್ ಮಾಡಿದ್ರು ಗುರುಜಿ. ಸೊ ಹಂಗಾಗಿ ಬೆಂಗಳೂರಿಗೆ ಹೋದ್ರು ಗುರುಜಿ ಅವರು. ಬೆಂಗಳೂರಿಗೆ ಹೋದ್ರೆ ಅಲ್ಲಿ ಒಂದು ದಿನದ್ದು ಟ್ರೀಟ್ಮೆಂಟ್ ಇತ್ತು ಗುರುಜಿ ನನ್ ಮಗಳಿಗೆ, ಅದು ಒಂದ್ ಮಗು ತೆಗ್ಸಕ್ಕೆ. ಹಂಗಾಗಿ ನಮ್ ಗಂಡನ್ನ ಇಲ್ಲಿ ಬಿಟ್ಟು ಇರಂಗಿಲ್ಲ ಗುರುಜಿ, 1 ನಿಮಿಷನೂ ಬಿಟ್ಟಿರಂಗಿರ್ಲಿಲ್ಲ. ಬೀಳ್ತಾ ಇದ್ರು, ತಲೆ ಜಾಸ್ತಿ ಹೇಳಿ ಅದು ಬೀಳೋದು ಎಲ್ಲ ಆಗ್ತಿತ್ತು. ನಾನೇನ್ ಮಾಡ್ದೆ ಗುರುಜಿ, ಅವಳು ಬಿಡಂಗಿಲ್ಲ. ನನ್ ಮಗಳು ಅವ್ರ ಅತ್ತೆಗೆಲ್ಲ ಹೇಳ್ದೆ ಗುರುಜಿ, ಅವ್ರ ಯಜಮಾನ್ರ ಅಮ್ಮಗೆ, ಹೋಗ್ರಿ ಒಂದು ದಿನ ನನ್ ಮಗಳು ಅನಾಥ ಪ್ರಜ್ಞೆ ಕಾಡೋದ್ ಬೇಡ, ಹಾಸ್ಪಿಟ್ಲಾಗ ಇರ್ತಾಳೆ, ಹೋಗ್ರಿ ಅಂತ ಹೇಳ್ದೆ ಗುರುಜಿ. ಅವ್ರು ಯಾರು ಹೋಗ್ಲಿಲ್ಲ. ಹಂಗಾಗಿ ನನಗೆ ಅನಿವಾರ್ಯ ಆಗಿತ್ತು ಗುರುಜಿ. ನಮ್ ಮನೆಯವ್ರನ್ನ, ನಮ್ಮ ಯಜಮಾನ್ರವ್ರ ಹಿರೇ ಮಕ್ಳಿದಾರಲ್ಲ, ಮಗನ್ ಮನೆಗ್ ಬಿಟ್ಟು ಹೋಗಿದ್ದೆ ಗುರುಜಿ ನಾನು. ನಾವು ಅವರು ಮಾತಾಡ್ಸಲ್ಲ ಗುರುಜಿ, ಆದ್ರೆ ನಮ್ಮ ಮನೆಯವ್ರಿಗೆ ಹೇಳ್ದೆ, ಹಿಂಗ 2 ದಿನದ ಮಟ್ಟಿಗೆ ಹೋಗ್ ಬರ್ತೀನಿ, ಕಷ್ಟ ಇದೆ, ಇರ್ತೀರಾ ಅಲ್ಲಿ ಅಂತ ಕೇಳ್ದೆ ಗುರುಜಿ. ಇರ್ತೀನಿ ಹೋಗು ಅಂತ ಹೇಳಿದ್ರು ಗುರುಜಿ. ಇಲ್ಲೇ ಪಕ್ಕದಲ್ಲೇ ಮನೆ ಗುರುಜಿ, ನಮ್ಮನೆ ಪಕ್ಕದಲ್ಲೇ ಮನೆ ಕಟ್ಕೊಂಡಿದಾರ ಅವರು ಜಮೀನಲ್ಲಿ. ಸರಿ ಹೋಗ್ತೀನಿ ಇರ್ತೀನಿ, 2 ದಿನಕ್ಕೆ ಹೋಗ್ ಬರೋಗು ಅಂತ ಕಳ್ಸಿದ್ರು ಗುರುಜಿ. ಹೋದೆ ಗುರುಜಿ. ಹೋದ್ಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಆಯ್ತು ಗುರುಜಿ. ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ 1 ದಿನ ಇಟ್ಕೊಂಡು ಮನೆಗ್ ಕಳ್ಸಿದ್ರು, ಅವತ್ತೇ ಮನೆಗ್ ಕಳ್ಸಿದ್ರು. 3-4 ದಿನ ರೆಸ್ಟ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರು ಅವಳಿಗೆ. ಸೊ ಹಂಗಾಗಿ 2 ದಿನ ಇದ್ದೆ ಗುರುಜಿ ನಾನು. ಅಷ್ಟರಲ್ಲಿ ನಮ್ಮ ಮನೆಯವ್ರನ್ನ ವಿಚಾರಿಸಿ ಫೋನ್ ಮಾಡ್ತಾ ಇದ್ದೆ, ಹೆಂಗಿದ್ದೀರಾ, ಊಟ ಮಾಡ್ತಿದ್ದೀರಾ, ಊಟಕ್ಕೆ ಕೊಟ್ಟಿದಾರ. ಊಟಕ್ಕೆ ಕೊಡ್ತಿರ್ಲಿಲ್ಲ ಗುರುಜಿ ಅವರು. ಇದಕ್ಕಿಂತ ಮುಂಚೆ ನಾವ್ ಒಂದ್ಸಲಿ ಧರ್ಮಸ್ಥಳಕ್ಕೆ ಹೊರಟಿದ್ವಿ ಗುರುಜಿ. ಅವ್ರದ್ದೇ ಹರಕೆ ಇತ್ತು, ಹಾಸ್ಪಿಟ್ಲಾಗ ಆಪರೇಷನ್ ಆದಾಗ ಅವ್ರದ್ದೇ ಹರಕೆ ಮಾಡ್ಕೊಂಡಿದ್ವಿ. ಹಂಗೆ ಹರಕೆ ತೀರ್ಸಿ ಬರ್ತೀವಿ, ಅಲ್ಲಿ ತನಕ ಅಲ್ಲಿರ್ರಿ ಅಂತ ಕಳ್ಸಿದ್ವಿ. ಇಟ್ಕೊಂಡಿರ್ಲಿಲ್ಲ ಗುರುಜಿ, ವಾಪಸ್ ಕಳ್ಸಿದ್ರು. ಅದಕ್ಕೆ ಈ ಸಲಿನೂ ಅದೇ ರೀತಿ ಮಾಡಿದಾರ ಏನೋ ಅಂತ ಅನ್ಕೊಂಡು ಪದೇ ವಿಚಾರಿಸ್ತಿದ್ವಿ ಗುರುಜಿ. ಏನಾರ ಹಂಗ್ ಮಾಡಿದ್ರೆ ತೊಂದ್ರೆ ಆಗುತ್ತೆ, ನಾನ್ ಬೆಂಗಳೂರಿಂದ ವಾಪಸ್ಸು ಬರಂಗಿರಲ್ಲ, ಇಲ್ಲಿ ಕಷ್ಟ ಆಗುತ್ತೆ ಅವ್ರನ್ನ ಹೊರಗಿಟ್ರೆ ಅಂತ ಹೇಳಿ ಈ ಪರಿಚಯ ಇರೋರ್ಗೆ ಮನೆ ಬೀಗ ಕೊಟ್ಟು ಗುರುಜಿ. ಹಂಗೇನಾದ್ರು ನಮ್ಮ ಮನೆಯವ್ರನ್ನ ಆಚೆ ಕಡೆ ಇಟ್ರೆ ಅವರು ನಮ್ ಮನೆಗ್ ಕರ್ಕೊ ಬಂದು 2 ಊಟ ಕೊಡ್ರಿ, ನಾನ್ ಬರ್ತೀನಿ ನೆಕ್ಸ್ಟ್ ಡೇ ಅಂತ ಹೇಳೋಗಿದ್ದೆ ಗುರುಜಿ ನಾನು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಗುರುಜಿ, ಅವ್ರು ಒಳಗ್ ಕರ್ಕೊಂಡು ಊಟಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು ಗುರುಜಿ. ಊಟಕ್ಕೆ ಇಡ್ತಿದ್ದಾರೆ ಅಂತ ನಮ್ಮ ಮನೆಯವರು ಫೋನ್ ಮಾಡಿ ಹೇಳಿದ್ರು, ಊಟಕ್ಕೆ ಇಟ್ಟಿದ್ದಾರೆ, ಆದ್ರೆ ತುಂಬಾ ಬೈತಾರೆ, ಜಗಳ ಆಡ್ತಾರೆ ಅಂತ ಹೇಳಿದ್ರು ಗುರುಜಿ. ಸರಿ, ಒಂದಿನ ಅವ್ರು ಜಗಳ ಆಡ್ಬೇಕಾದ್ರೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ನನ್ಗೆ. ಫೋನ್ ಮಾಡಿ ಮಾತಾಡ್ಲಿಲ್ಲ, ಜಗಳ ಆಡೋದ್ ಕೇಳಿಸ್ತಿತ್ತು. ಸೊ ಹಂಗಾಗಿ ನಾನ್ ರೆಕಾರ್ಡ್ ಮಾಡ್ಕೊಂಡೆ ಗುರುಜಿ. ಅವರೆಲ್ಲ ಬೈತಾ ಇದ್ರು ಅವ್ರಿಗೆ, ನಮ್ಮ ಮನೆಯವ್ರಿಗೆ. ಸರಿ ಅಂತ ಅನ್ಕೊಂಡು ಸುಮ್ನಿದ್ವಿ ಗುರುಜಿ. ನಾನು ಮಂಡೇ ಹೋಗಿದ್ದೆ ಗುರುಜಿ. ಹೆಂಗೋ ಅವ್ರ ಮಗನ್ ಮನೇಲೆ ಅಲ್ವಾ ಇರೋದು ಅಂತ ಹೇಳಿ ಸಾಟರ್ಡೆ ವಾಪಸ್ ಬರಕ್ಕೆ ಅಂತ ಹೊರಟೆ. ನನ್ ಮಗಳು ಬಿಟ್ಟೋಬೇಡ ಕಣಮ್ಮ ನನ್ ಇವತ್ತು ಅಂತ ಹತ್ಲು ಗುರುಜಿ. ಯಾಕೋ ತುಂಬಾ ಹತ್ಲು. ಬಸ್ರಿ ಇನ್ಸ್ನ ಅಳ್ಸಿ ಬರೋದು ಅದೆಷ್ಟು ಸರಿ ಅಂತ ಹೇಳಿ ನಾನು ಸೋಮವಾರ ರಿಟರ್ನ್ ಆದೆ ಗುರುಜಿ. ಸೋಮವಾರ ಟ್ರೈನಲ್ಲಿ ಬರ್ತಾ ಇದ್ದೆ ಗುರುಜಿ, ಪೊಲೀಸ್ ನನ್ಗೆ ಫೋನ್ ಮಾಡಿದ್ರು, ಪೊಲೀಸ್ನವರು. ನಿಮ್ಮ ಯಜಮಾನ್ರು ಹಿರಿಯ ಮಗ ಇದ್ದಾನಲ್ಲ, ಅವನು ಫೋನ್ ಮಾಡಿದಾನೆ, ನಿಮ್ ಮೇಲ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನೀವು ನಿಮ್ ಯಜಮಾನ್ರನ್ನ ರೋಡಲ್ಲಿ ಬಿಟ್ಟು ಹೋಗಿದ್ದೀರಂತೆ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಫೋನ್ ಮಾಡಿದ್ರು ಗುರುಜಿ.
ಸರಿ ಹಂಗಾಗಿ ಇಲ್ಲ ಸರ್ ನಾನು ಆತರ ರೋಡಲ್ಲಿ ಬಿಟ್ಟು ಬಂದಿರ್ಲಿಲ್ಲ. ನಮ್ಮ ಪಕ್ಕದ್ದೇ ಮನೆ ಸರ್ ಅವ್ರದ್ದು. ಅವ್ರ ಮನೆ ಹತ್ರ ಹೋದ್ರು, ಅವ್ರು ಮಾತಾಡಿಸ್ತಾ ಇದ್ರು ಯಾಕೆ ಬಂದಿದೀಯ ಇಲ್ಲಿ ಅಂತ. ಹಿಂಗೆ ಬೆಂಗ್ಳೂರ್ಗ್ ಹೋಗ್ತಿದೀನಿ 2 ದಿವಸ ಎದ್ ಬರ್ತಾಳೆ ಅಂತ ಹೇಳೋದಕ್ಕೆ ಒಳಗ್ ಕರ್ಕೊಂಡ್ರು ಸರ್. ಹಂಗಾಗಿ ನಾನ್ ಬಂದಿದ್ದು. ಆಮೇಲೆ ನಾನು ಅಲ್ಲಿ ಪಕ್ಕದ ಮನೆಯವ್ರ ಬೀಗನು ಕೊಟ್ಟು ಬಂದಿದ್ದೆ ಸರ್. ಆಚೆ ಕಡೆ ನಿಲ್ಸಿದ್ರೆ ಬಂದ್ ಮನೆಗೆ ಬೀಗ ತೆಗ್ದು ಒಳಗ್ ಬಿಡ್ರಿ, ಊಟಕ್ಕೆ ಕೊಡ್ರಿ ಅಂತ ಹೇಳಿ ಬಂದಿದ್ದೆ ಸರ್ ಅಂತ ಹೇಳ್ದೆ ಸರ್ ಪೊಲೀಸ್ನವ್ರಿಗೆ. ಆದ್ರೆ ಪೊಲೀಸ್ನವ್ರು ಹೇಳಿದ್ರು ಸರ್ ಹಂಗ ಹೇಳಿದ್ರ ಆಗಲ್ಲಮ್ಮ, ನಿಂಗ್ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನಿಂಗ್ ಪೊಲೀಸ್ ಸ್ಟೇಷನ್ ಬರ್ಲೇಬೇಕು ಅಂತ ಹೇಳಿದ್ರು ಸರ್. ಸರಿ ಅವತ್ತು ಫೈನಲ್ ಬರ್ತಿದ್ದೆ, ಲೇಟ್ ಆಗುತ್ತೆ ಅಂತ ಅನ್ಕೊಂಡು ನೆಕ್ಸ್ಟ್ ಡೇ ನಾಳೆ ಬರ್ತೀನಿ ಸರ್ ಅಂತ ಪೊಲೀಸ್ನವ್ರಿಗೆ ಹೇಳ್ದೆ ಸರ್. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ನವರ ಅಲ್ಲಿ ಕಂಪ್ಲೇಂಟ್ ಬರ್ದಿದ್ದೆ ಸರ್. ಅದಕ್ಕಿಂತ ಮುಂಚೆ 1 ವಾರದಿಂದ ಹಿಂಸೆ ಕೊಟ್ಟಿದ್ದಾರೆ ಸರ್. ಯಾವಾಗ ಬರ್ತೀಯ ಇಟ್ಕೊಳಲ್ಲ ನಾವು, ಇವತ್ತೆ ಸೋಮವಾರ ಲಾಸ್ಟ್ ನಿನ್ಗ್ ಊಟ ಹಾಕೋದು, ನಿನ್ ಹೆಂಡತಿ ಕರೆಸ್ಕೊಳ್ದಿದ್ರೆ ನಿನ್ಗ್ ಊಟ ಹಾಕಲ್ಲ ಅಂತೆಲ್ಲ ಟಾರ್ಚರ್ ಕೊಟ್ಟಿದ್ರು ಸರ್ ಅವರು. ಸರಿ ಹಂಗಾಗಿ ನಾನೇನ್ ಮಾಡ್ದೆ, ಸೋಮವಾರ ಹೆಂಗು ಬರ್ತಿದ್ನಲ್ಲ ಸುಮ್ನಾದೆ ಬರ್ತಿದೀನಿ ಅಂತ. ಅಲ್ಲಿ ನೋಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಂತ ಬರ್ದಿದ್ದಾನೆ ಅಂದ್ರೆ, ನಮ್ಮ ಅಪ್ಪನ ಆಚೆ ಕಡೆ ನಿಲ್ಸೋಗಿದ್ದಾರೆ, ಏನಾರ ಆದ್ರೆ ಯಾರು ನೋಡೋರು, ಹಾಗಾಗಿ ನಮ್ಮ ಅಮ್ಮನ ಟಾರ್ಚರ್ ಜಾಸ್ತಿ ಆಗಿದೆ, ಹಂಗಾಗಿ ನಮ್ಮ ಅಪ್ಪನ ನಾವ್ ಇಟ್ಕೊಳಕ್ಕೆ ನಮ್ಗೆ ಅನುಮತಿ ಕೊಡಿ ಅಂತ ಬರ್ದಿದ್ದ ಸರ್ ಅದ್ರಲ್ಲಿ. 1 ವಾರಕ್ಕೆ ಅಷ್ಟು ಟಾರ್ಚರ್ ಕೊಟ್ಟಿದ್ದವರು ಆತರ ಬರ್ದಿದ್ದ ಸರ್. ಸರಿ ಅನ್ಕೊಂಡು ನಾನೇನಂದೆ, SI ಕೇಳಿದ್ರು ಸರ್. ಸರಿ ನಾ ಯಜಮಾನ್ರೆ ನಿಮ್ಮನ್ನ ಆಚೆ ಕಡೆ ಬಿಟ್ಟೋಗಿದ್ರು ಅವ್ರು ಅಂತ ಕೇಳಿದ್ರು ಸರ್. ಅದಕ್ಕೆ ನಮ್ಮ ಯಜಮಾನ್ರು ಇಲ್ಲ, ನಾನು ಅವ್ರ ಮನೆಗ್ ಹೋಗಿದ್ ನಿಜ ಅಂತ ಹೇಳಿದ್ರು ಸರ್ ನಮ್ಮ ಮನೆಯವರು. ಅವಾಗ ಕೇಳಿದ್ರು, ಹಂಗಾದ್ರೆ ಈ ಮುಂದೆ ಯಾರ ಹತ್ರ ಇರ್ತೀರಾ ಯಜಮಾನ್ರೆ ಅಂತ ಕೇಳಿದ್ರು ಸರ್ ನಮ್ಮ ಯಜಮಾನ್ರನ್ನ. ನಮ್ಮ ಯಜಮಾನ್ರು, ನನ್ನ ಹೆಂಡತಿ ಕಷ್ಟ ಆಗುತ್ತೆ, ಇನ್ಮೇಲೆ ಮಗಳನ್ನ ನೋಡಕ್ ಹೋಗ್ತಾ ಇರ್ಬೇಕು, ಅವಾಗೆಲ್ಲ ಬಿಟ್ಟು ಹೋದಾಗೆಲ್ಲ ಇದೇ ಸಮಸ್ಯೆ ಬರುತ್ತೆ, ಹಾಗಾಗಿ ಮಗ ಇಟ್ಕೊಂಡ್ರೆ ಇರ್ತೀನಿ ಸರ್ ಅಂತ ಅಂದ್ರು ಸರ್. ಗಂದ್ಮೇಲೆ ನಾನು ಸರಿ ಇಟ್ಕೊಂಡ್ಲಿ ಬಿಡಿ, ನನ್ಗೂ ಹಿಂಗೆ 2 ಕಡೆ ನಿಭಾಯಿಸೋದ್ ಕಷ್ಟ ಆಗುತ್ತೆ, ಮಗಳನ್ನು ನೋಡ್ಬೇಕು ಗಂಡನ್ನು ನೋಡ್ಬೇಕು, ಅವ್ರೇನ್ ಬೇರೆಯವರಲ್ಲ, ಮಗ ತಾನೆ, ನೋಡ್ಲಿ ಬಿಡು ಅಂತ ಹೇಳಿ ಸುಮ್ನಾದೆ ಸರ್. ಈಗ ಹೋದ್ಮೇಲೆ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಬರವಣಿಗೆ ಬರೆಸ್ಕೊಂಡ್ರು ಸರ್. ಯಾವ್ದೇ ಇನ್ನೇನೇ ಬಂದ್ರು ಸಮಸ್ಯೆ ಅವರ ಹಿರಿ ಮಗನ್ ಜವಾಬ್ದಾರಿ, ಎಲ್ಲಾ ಸಮಸ್ಯೆ ಏನೇ ಸಮಸ್ಯೆ ಬಂದ್ರು ಅವರೇ ನೋಡ್ಕೋಬೇಕು ಅಂತ ಹೇಳಿ ಬರವಣಿಗೆ ಬರ್ದು ನಮ್ದು ಅವ್ರದ್ದು ಸೈನ್ ಹಾಕಿಸ್ಕೊಂಡ್ ಕಳ್ಸಿದ್ರು ಸರ್. ಈಗ ಇಲ್ಲಿ ನಮ್ಮ ಯಜಮಾನ್ರು ಅಲ್ಲಿ ಇವತ್ ಬೆಳಿಗ್ಗೆ ನಮ್ ಮನೆಗ್ ಬಂದಿದ್ರು ಸರ್. ನಾನ್ ಬೆಂಗಳೂರಿಂದ ಬೆಂಗಳೂರಿಗೆ ಹೋಯ್ದೆ ಅವ್ರ ಆ ಮನೆಗ್ ಹೋದ್ಮೇಲೆ. ನಾನ್ ನಿನ್ನೆ ಬೆಂಗಳೂರಿಂದ ಬಂದ್ಮೇಲೆ ಅವ್ರು ಇವತ್ ನಮ್ ಮನೆಗ್ ಬಂದಿದ್ರು ಸರ್ ಬೆಳಿಗ್ಗೆ. ನಮ್ಮ ಮನೆಯವರು ಬಂದ್ಮೇಲೆ ನಮ್ ಮನೆಗ್ ಬರ್ಕೂಡ್ದು ಅಂತ ಹೇಳಿದ್ರಂತ ಅವ್ರ ಮಕ್ಳು. ಇನ್ನೊಂದ್ಸಲಿ ಏನಾದ್ರು ನೀನ್ ಅಲ್ಲಿಗೆ ಹೋದ್ರೆ ನಾವ್ ಇಟ್ಕೊಳಲ್ಲ, ನೀನ್ ಅಲ್ಲೇ ಇರ್ಬೇಕು ಅಂತ ಹೇಳಿದ್ರಂತೆ. ಆದ್ರೂ ಕೂಡ ಬೆಳಿಗ್ಗೆ ವಾಕ್ ನಿಧಾನಕ್ ನಡೀತಾರೆ, ಇಲ್ಲಿ ಮೇನ್ ರೋಡ್ ಇದು, ಹಂಗಾಗಿ ನಡೀತಾರೆ. ನಡ್ಕೊಂಡ್ ಬರ್ಬೇಕಾದ್ರೆ ಒಳಗ್ ಬಂದ್ರು ಸರ್. ಬಂದು ಹಂಗಂದ್ರು, ಹೆಂಗ್ ನೋಡ್ಕೊಳ್ತಿದಾರೆ, ಊಟ ಮಾಡ್ತಿದ್ದೀರ ಚೆನ್ನಾಗಿ, ಹೆಂಗ್ ನೋಡ್ಕೊಳ್ತಿದಾರೆ ಅಂತ ಕೇಳಿದ್ಕೆ, ಚೆನ್ನಾಗ್ ನೋಡ್ಕೊಳ್ತಿದ್ದಾನೆ, ಸೊಸೆ ಏನು ಮಾಡಲ್ಲ, ಮಗ ಊಟಕ್ಕೆ ಇಡ್ತಾನೆ, ಮಗನೇ ಬಟ್ಟೆ ತೊಳಿತಾನೆ, ಮಗನೇ ಸ್ನಾನ ಮಾಡಿಸ್ತಾನೆ, ಅವನೇ ಎಲ್ಲ ಮಾಡ್ತಾನೆ, ಅವಳೇನು ಮಾಡಲ್ಲ, ಊಟಕ್ಕೆ ಅಡ್ಗೆ ಮಾಡಿಡ್ತಾಳೆ ಅಂತ ಹೇಳಿದ್ರು ಸರ್. ಇದಾದ್ಮೇಲೆ ನನಗೆ ಅನ್ನಿಸ್ತಿರೋದ್ ಏನು ಅಂದ್ರೆ, ನನ್ ಮಗಳೇನು ಅಂತಿದ್ದಾಳೆ ಅಂದ್ರೆ, ನಾವೇನ್ ನೋಡ್ಕೊಂತಿರ್ಲಿಲ್ಲಮ್ಮ, ಯಾಕಲ್ಲಿ ಬಿಟ್ಟೆ ನೀನು, ನಾವ್ ಅದಕ್ಕಾಗಿ ಡಬಲ್ ಬೆಡ್ರೂಮ್ ಮನೆ ಮಾಡಕ್ ನೋಡ್ತಾ ಇದೀವಿ ಬೆಂಗಳೂರಲ್ಲಿ, ನೀನ್ ಇಷ್ಟು ವರ್ಷ ನೋಡ್ಕೊಂಡಿದ್ಕೇನ್ ಪ್ರಯೋಜನ, ಈ ಕೊನೆ ಮೂಮೆಂಟ್ ಅಲ್ಲಿ ಬಿಟ್ಟಿದ್ಯಲ್ಲ ಅಂತ ನನ್ ಮಗಳು ಇವಾಗ ಅಳ್ತಾಳೆ ಸರ್. ಏನ್ ಮಾಡ್ಬೇಕು ಅಂತ ನನಗ್ ದಾರಿನೇ ತೋಚುತ್ತಿಲ್ಲ ಸರ್. 2 ಕಡೆ ಬ್ಯಾಲೆನ್ಸ್ ಮಾಡಕ್ಕೆ ಆಗ್ತಾ ಇಲ್ಲ ಸರ್ ನನ್ಗೆ. ಬೆಂಗಳೂರಿಗೆ ಕರ್ಕೊಂಡು ಬರೋ ಇಚ್ಛೆ ಇತ್ತ ನಿಮ್ ಮಕ್ಕಳಿಗೆ? ಇಚ್ಛೆ ಇತ್ತು ಸರ್, ಆದ್ರೆ ಈಗ ಬರವಣಿಗೆ ಪರಸ್ಕೊಬಿಟ್ಟಿದ್ದಾರೆ ಸ್ಟೇಷನ್. ಆಮೇಲೆ ಮಾತಾಡೋದು ತೊಂದ್ರೆ ಇಲ್ಲ. ಮಗಳ ಮನಸ್ಸಲ್ಲಿ ಅಪ್ಪನ್ ಕರ್ಕೊಂಡ್ ಬರ್ಬೇಕು ಅಂತ ಇತ್ತು ಸರ್. ಅದಕ್ಕೋಸ್ಕರ ಮನೆ ಹುಡುಕ್ತಾ ಇದ್ರು, ಸಿಗ್ತಾ ಇರ್ಲಿಲ್ಲ ಮನೆಯಲ್ಲಿ. ಅಂದ್ರೆ ಮನೆ ಹುಡುಕಿ ನಿಮ್ ಇಬ್ರನ್ನು ಅಲ್ಲಿ ಕರ್ಸ್ಕೊಳ್ಳೋದಿತ್ತು ಸರ್. ಅವ್ರಿಗೆ ಇಲ್ಲಿ ಯಾರು ಇರ್ತಿದ್ರು? ಇಲ್ಲಿ ಯಾರು ಇಲ್ಲ ಸರ್. ಲಾಕ್ ಮಾಡ್ಕೊಂಡು ಹೋಗೋಣ, 1-2 ವರ್ಷ ಅಲ್ಲಿರೋಣ, ಆಮೇಲೆ ಬಂದು ನಿಮ್ ಪಡಿಗೆ ನೀವ್ ಮಂತ್ರಿ ಅಂತ ಅಂತಿದ್ಲು ಸರ್. ಆದ್ರೆ ಅಷ್ಟೊತ್ತಿಗೆ ನಮ್ಮನೆ ಫುಲ್ ಅಲೆ ದಿನಕ್ಕೂ ತುಂಬಾ ಬೆಡ್ ರಿಡನ್ ಆಗ್ತಾ ಇದಾರೆ ಸರ್. ಅಲ್ಲಿ 2 ಮಕ್ಳು ಆಗ್ತಾವ, ಅವಳಿಗೀಗ 2 ಟ್ವಿನ್ಸ್. ಅವ್ಳು ಬಾಣಂತಿ, ಅವ್ರಿಬ್ರು ವರ್ಕ್ ಮಾಡ್ತಾರೆ, ಗಂಡ ಹೆಂಡತಿ, ಅವ್ರನ್ನು ನೋಡ್ಕೋಬೇಕು, ನಮ್ಮ ಯಜಮಾನ್ರನ್ನು ಸ್ನಾನ ಎಲ್ಲ ಮಾಡಿಸ್ಬೇಕು.
ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ ನಾನು ಒಬ್ಳು ಕೈಯಿಂದ ಅಂತ ನಾನು ಯೋಚನೆ ಮಾಡ್ದೆ ಸರ್. ಹ್ಮ್ ಈಗ ನನ್ಗೂ ಒಂಥರ ಅವಳಂದ್ಮೇಲೆ ಗಿಲ್ಟ್ ಕಾಡಕ್ ನಿಂತ್ಕೊಂಡಿದೆ ಸರ್. ಇಷ್ಟು ವರ್ಷ ನೋಡ್ಕೊಂಡು ನಾನು ಏನಾರ ತಪ್ಪು ಮಾಡಿದೀನ, ನಾನು ತಪ್ಪು ಅದಿ ತುಳಿತಾ ಇದ್ದೀನ, ಇನ್ನು ಸರಿನೋ ತಪ್ಪು ಅಂತ ಗೊತ್ತಾಗ ನಿಮ್ದಂದೆ ಸಜೆಷನ್ ತಗೋಬೇಕು ಅಂತ ಭಾರಿ ಆಸೆ ಆಯ್ತು ಸರ್ ನನ್ಗೆ. ಆಯ್ತಮ್ಮ. ನೋಡು ತಾಯಿ, ಇಂಥ ವಿಚಾರಗಳು ಬಂದಾಗ ಇಲ್ಲಿ ಯಾರು ನಿಮ್ಮಿಂದ ಸೇವೆ ಮಾಡಿಸ್ಕೊಳ್ಬೇಕಿತ್ತಲ್ಲ, ಅರ್ಥಾತ್ ನಿಮ್ಮ ಯಜಮಾನ್ರು, ಅವರು ಅಲ್ಲಿ ಸ್ಟೇಷನ್ನಲ್ಲಿ ಮಾತಾಡಬೇಕಾದ್ರೆ ಅಥವಾ ತಮ್ಮ ಅಭಿಪ್ರಾಯವನ್ನು ಹೇಳಬೇಕಾದ್ರೆ ಮಗಳ ಮನೆಗೆ ಆಗಾಗ ಹೋಗ್ಬೇಕಾಗಿ ಬರುತ್ತೆ. ಮತ್ತು ಆಗಾಗ ಈ ದೊಡ್ಡ ಮಗ ಅಥವಾ ಈ ಕಡೆ ಯಾರಿದ್ದಾರಲ್ಲ ಈ ಪಕ್ಕದ ಮನೆಯವರು ಅವ್ರಿಗೆ ಹೇಳೋದು, ನಾನು 3 ದಿವಸ ಹೋಗ್ತೀನಿ ಬರ್ತೀನಿ ಅಲ್ಲಿವರೆಗೂ ನೋಡ್ಕೊನು, ಇದು ಅವ್ರಿಗೆಲ್ಲ ತೊಂದರೆ ಆಗ್ಬೋದು. ಅಥವಾ ನೀವು ಮಗಳ ಮನೆಗೆ ಹೋಗಲಿಕ್ಕೆ ಅಥವಾ ಅಲ್ಲಿ ಆಕೆಯನ್ನು ಹಾರೈಕೆ ಮಾಡಲಿಕ್ಕೆ ಏನೋ ಅನಿವಾರ್ಯ ಸ್ಥಿತಿ ಬಂದಾಗ ಸಡನ್ನಾಗಿ ಹೋಗಲಿಕ್ಕೆ ನಿಮ್ಮ ಹತ್ರ ಇದ್ದು 1-2 ದಿನ ಮಟ್ಟಿಗೆ ನೋಡ್ಕೊಳ್ಳೋಕೆ ನೀವು ವಹಿಸಿದಾಗ ಅದನ್ನು ಚೆನ್ನಾಗಿ ನಿಭಾಯಿಸೋರಲ್ಲ ಅನ್ನೋ ಕಾರಣಕ್ಕೆ ಆ ವ್ಯಕ್ತಿ ಏನು ಮಾಡಿದ್ರು, ಒತ್ತಾರವಾಗಿ ನಾನು ಅಲ್ಲೇ ಇದ್ದುಬಿಡೋಣ ಅಂತ ನಿರ್ಧಾರ ಮಾಡಿದ್ರು. ಅಂದರೆ ಅವರ ನಿರ್ಧಾರದ ಹಿಂದೆ ನೀವು ಮತ್ತು ಮಗಳು ಅಥವಾ ಮಗಳಿಗೆ ಅನಿವಾರ್ಯವಾದಾಗ ನೀವು ಅಲ್ಲಿಗೆ ಹೋಗಬೇಕಾಗುತ್ತೆ ಅನ್ನೋ ಪ್ರಜ್ಞೆ ಅವ್ರಿಗಿತ್ತು, ಹೌದಲ್ಲ? ಹೌದು. ಅರ್ಥಾತ್ ಇಲ್ಲಿ ನೋಡವ, ಇದು ಪಾಪ ಪ್ರಜ್ಞೆ ಕಾಡ್ಲಿಕ್ಕೆ ನೀನೇನು ಕತ್ತಿಡ್ದು ನೂಕಿಲ್ಲ. ನಿನಗೆ ಇಲ್ಲಿ ಇಷ್ಟು ಬದುಕನ್ನು ಮುಂದುವರಿಸಿದೆಯವ, 52ರವರೆಗೂ ಬಂದಿದ್ದೀರಿ. ಈ ಸಮಯದಲ್ಲಿ ಎಲ್ಲ ಮೋಹಗಳನ್ನು ಕಳ್ಕೊಂಡು ಅವಕಾಶ ಸೇವೆಗೆ ಸಿಕ್ಕರೆ, ಸೇವೆ ಮಾಡೋ ಅವಕಾಶ ಸಿಕ್ಕರೆ ಸೇವೆ ಮಾಡಬೇಕು. ಹಾಗೆ ಸಿಕ್ಕಾಗಲೆಲ್ಲ ನೀವು ಅದನ್ನು ಮಾಡಿದ್ದೀರಿ. ಆ್ಯಂಡ್ ಕರ್ಕೊಂಡೋಗಿರುವರು ಕೂಡ ಬೇರೆ ಯಾರೋ ಗೊತ್ತು ಗುರಿ ಇಲ್ದವರಲ್ಲ, ಆಯಿತಾ? ಇಲ್ಲಿ 2 ವಿಚಾರ. ಒಂದು, ತನ್ನ ಈ ಮಗಳಿಗೆ ತನ್ನ ತಂದೆಯ ಕುರಿತು ಏನು ಸೇವಾ ಮನೋಭಾವ ಇತ್ತು ಅದು ಮಗನಿಗೂ ಇರಬಾರ್ದು ಅಂತ ಇಲ್ಲ. ಅವರು ಅಂಬಲಿ ಕೊಡ್ತಾರೋ, ಗಂಜಿ ಕೊಡ್ತಾರೋ, ಮೃಷ್ಟಾನ್ನ ಕೊಡ್ತಾರೋ, ನಿಮಗದು ಬೇಡ. ಯಾವಾಗ ಇಲ್ಲ ನಾನು ಈತನ ಹತ್ರ ಇರಲ್ಲ, ನನಗೆ ಅಲ್ಲಿ ನರಕ ಆಗ್ತಾ ಇದೆ ಅಂತ ಆ ವ್ಯಕ್ತಿನೇ ನಿಮ್ಮ ಬಳಿ ಬಂದಾಗ ನೀವು ಒಂದು ವೇಳೆ ಆಚೆ ಕಳಿಸಿದ್ರೆ ಆಗ ಪಶ್ಚಾತ್ತಾಪ ಪಡ್ಬೋದು. ಈಗ ಇದು ಭಗವಂತನೇ ಮಾಡಿರುವ ಒಂದು ವೇದಿಕೆ. ನೀವು ನಿಮ್ಮ ಮಗಳಿಗೆ ಇಲ್ಲವ್ವಾ, ಅವರು ಸದ್ಯಕ್ಕೆ ಅಲ್ಲೇ ಇರಲಿ, ಅವರು ಚೆನ್ನಾಗೇ ಇರ್ತಾರೆ, ಅವರು ಏನೋ ಮಗ ಚೆನ್ನಾಗಿ ನೋಡ್ಕೊಳ್ತಾವನೇನೋ ಖುಷಿ ಇಲ್ಲ ಅವರೇ, ಈಗ ನಿನ್ನ ಸೇವೆ ಮಾಡಿ ನಿನ್ನ ಹತ್ರ ನಾನೊಂಚೂರು ಇರಲಿಕ್ಕೆ ದೇವರ ಅನುಗ್ರಹ ಮಾಡಿದ್ದಾನೆ. ಈಗ ಈ ಘಟನೆಯನ್ನು ನೀವು ಹೀಗೆ ನೋಡದೆ ಹೋದರೆ ನೀವು ಇನ್ನೊಂದು ಹಾಸಿಗೆ ಹಿಡ್ಕೊಂಡು ಅಲ್ಲೆಲ್ಲ ಮಲ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಪಶ್ಚಾತ್ತಾಪ ಪಡಲಿಕ್ಕೆವ ಕಾರಣ ಇಲ್ಲ. ಈಗ ಮಗನ ಹೊರಗಡೆ ಹಾಕಿ, ಸೊಸೆ ಹೊರಗಡೆ ಹಾಕಿ, ನೀವು ನಿಮ್ಮ ಮಗಳು ಅಳಿಯ ಸೇರಿಕೊಂಡು ನೀವು 3 ಜನ ಹೊರಗಡೆ ಹಾಕಿದರೆ ಪಶ್ಚಾತ್ತಾಪ ಪಡಬೇಕಿತ್ತು. ನೀವು ಇಲ್ಲಿ ಹೋಗಿ ಅಂತಲೂ ಹೇಳಿಲ್ಲ, ಕತ್ತಿಡ್ದ ಆಚೆ ನೋಕಿಲ್ಲ. ನಿರ್ಧಾರ ಸ್ವಯಂ ಆ ಹಿರಿಯ ಜೀವವೇ ತಗೊಂಡಿದೆ ಒಂದು. ಆ್ಯಂಡ್ ಹೋಗಿರುವುದು ಕೂಡ ಮಗನ ಮನೆಗೆ. ಆ್ಯಂಡ್ ಅದೇ ಸಮಯಕ್ಕೆ ಇಲ್ಲಿ ಮಗಳಿಗೆ ನಿಮ್ಮ ಅವಶ್ಯಕತೆ ಇದೆ. ನೀವು ಅದನ್ನ ಪೂರ್ಣ ಪ್ರಜ್ಞೆಯಿಂದ ಪೂರ್ಣ ಸಮರ್ಪಣೆಯಲ್ಲಿ ಮಾಡಬಹುದು, ಯಾವುದೇ ಚಿಂತೆ ಇಲ್ಲದೆ. ಇಲ್ಲಿ ಮಗನ ಮನೆಯಲ್ಲಿ ಊಟ ಇಕ್ಕುದ್ರ, ಅದಿಕ್ಕುದ್ರ, ಇದಿಕ್ಕುದ್ರ, ನೋಡವಾ ಅಲ್ಲಿಗೆ ಆ ಜೀವ ಒಪ್ಪಿ ಹೋಗಿದೆ ಮತ್ತು ಅವರು ಕರ್ಕೊಂಡು ಹೋಗಿದ್ದಾರೆ. ಈ ಮಗ ಸೊಸೆ ಬಾಯಲ್ಲಂತೂ ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ 3 ಹೊತ್ತು ಊಟ ಇಡಬಹುದು. ಆದರೆ ಈ ಬೈಗಳನ್ನೆಲ್ಲ ಕೇಳಿಸ್ಕೊಂಡು ಅವ್ರಿಗೂ ಅದು ರೂಢಿಯಾಗಿ ಹೋಗಿದೆ. ಅವರು ಅದಕ್ಕೆ ತುಂಬ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋನು ವ್ಯಕ್ತಿನೂ ಅಲ್ಲ ಅವರು. ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರಿಗಲ್ಲಿ ಈ ಸಮಯದಲ್ಲಿ ಏನು ಬೇಕು, ಪ್ರೀತಿ ಬೇಕು, ಊಟ ಬೇಕು. ಬಟ್ ಏನು ಪ್ರೀತಿ ವಿಚಾರವನ್ನು ಅವ್ರ ಹಣೆಯಲ್ಲಿ ಬರೆದಿಲ್ಲ ಇವತ್ತಿಗೆ. ಆಯಿತು, ಅವ್ರ ಮಗ ಏನೋ ಒಂಚೂರು ಬಟ್ಟೆ ಒಗಿತಾನೆ. ಎಷ್ಟೋ ಮಕ್ಕಳು ತಗೊಂಡೋಗಿ ಆಶ್ರಮಕ್ಕೆ ಸೇರಿಸಿ ಇನ್ನೆಲ್ಲೋ ಬೀದಿಲಿ ಬಿಟ್ಟು ಹೋಗೋದಕ್ಕಿಂತ ಇದು ಬೆಟರ್ ಅಲ್ವನವ? ಹೌದು ಗುರು, ನಾನು ಅದನ್ನೇ ಹೇಳ್ತೀನಿ ಗುರುಜಿ. ಮಗ ಬೇರೆ ಬೇರೆ ಏನು ಕಂಪ್ಲೇಂಟ್ ಕೊಟ್ಟಿರ್ಬೋದು, ಏನೇನೋ ಆಗಿರ್ಬೋದು, ಬಿಡು ಆಯಿತು. ಬಟ್ ಈಗ ನನಗೆ ನಮ್ಮ ಅಪ್ಪ ಬೇಕು ಅಂತ ಕರ್ಕೊಂಡು ಹೋಗೋ ಈ ಪ್ರಜ್ಞೆ ನಿಮ್ಮ ಗಂಡನ ಭಾಗ್ಯವೇ ಹೌದು ಗುರುಜಿ. ಅವ್ರ ಅಪ್ಪ ಬೇಕು ಅಂತ ಕರ್ಕೊಂಡು ಹೋಗ್ಲಿಲ್ಲ ಗುರುಜಿ. ಪೊಲೀಸ್ ಸ್ಟೇಷನ್ ಸುಮ್ನೆ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅಲ್ಲೇನು ಬರೆಯಕ್ ಅವಕಾಶ ಇಲ್ದಲೆ
ಅವ್ರಿಗೆ ನಮ್ಮನೆಯವ್ರಿಗಿಂತ ಸುಮಾರು ಸಮಸ್ಯೆ ಬಂದಿದ್ದು, ಅವಾಗೆಲ್ಲವ ಅವ್ರ ಮನೆಗ್ ಹೋದ್ರೆ ಇಟ್ಕೊಂಡಿರ್ಲಿಲ್ಲ ಗುರುಜಿ. ಈ ಸಲಿನೂ ಹಂಗ್ ಬರಲ್ಲ ಅನ್ಕೊಂಡ್ ಈಗ ಬರ್ದಿದ್ರು ಗುರೂಜಿ. ಹಳೇದು ಬೇಡ, ಕರ್ಕೊಂಡು ಹೋಗಿದ್ದಾರೆ. ಯಾವಾಗ ಅವ್ರ ನಿಮ್ಮ ಅವರು ನೋಡ್ಕೊಳಲ್ಲ ಅಂತ ಆಚೆ ಹಾಕಿದ್ಮೇಲೆ ನೀನು ಕರ್ಕೊ. ಹೌದು ಅದನ್ನು ಮೀರಿ ತುಂಬ ಯೋಚನೆ ಮಾಡಕ್ಕೆ ಹೋಗ್ಬೇಡವ್ವ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಮಗಳಿಗೆ ಪ್ರಸವದ ಸಮಯ ಅಥವಾ ಆಕೆ ಬಾಣಂತಾನ, ಗರ್ಭಿಣಿ ಅಥವಾ ಈ ಕಡೆ ಏನೋ ವಿಚಾರ ಇದೆ, ನಿನ್ನ ಪೂರ್ಣ ಪ್ರಜ್ಞೆಯನ್ನು ಆ ಹಾರೈಕೆ ಕೊಡವ. ಜೊತೆಗೆ ನಿನ್ನ ಆರೋಗ್ಯ ನೋಡ್ಕೋ. ನೀವು ಒಳ್ಳೆ ರೀತಿ ಯೋಚನೆ ಮಾಡು. ಆಯಿತು, ಯಾರ ಆಯಸ್ಸನ್ನು ಯಾರು ಬಲ್ಲರವ್ವ? ಹೌದು ಅವ್ರು ಮೊದಲು ಹೋಯ್ತಾರೋ ನೀವು ಮೊದಲು ಹೋಯ್ತಿರೋ ಗೊತ್ತಿಲ್ಲ. ಹೌದು ಹಾಗಾಗಿ ಅಲ್ಲಿದ್ದಾರೆ, ಅಲ್ಲಿಂದ ಮಗ ಹೊರಗಡೆ ಹಾಕೋದು ಬೇಡ. ನಿಮ್ಮ ಯಜಮಾನ್ರೆ ಬಂದು ನನ್ನ ಕೈಲಿ ಆಗ್ತಿಲ್ಲ ಕಣೆ, ನನ್ನನ್ನು ಕರ್ಕೊಂಡು ಹೋಗು ಅಂದ್ರೆ ತಕ್ಷಣ ಕರ್ಕೊಂಡು ಹೋಗು. ಆದರೆ ಅದೇನೂ ಇಲ್ಲದ ಹೊರತು, ಈಗ ಮಗನೂ ಆಚೆ ಹಾಕಿಲ್ಲ, ಇವರು ಬಂದು ಒಂದು ಮಾತಂದಿಲ್ಲ ಅಂದ ನೀವೇ ಹುಟ್ಟು ಹಾಕೊಂಡು ಯಾಕೆ ಮಾತಾಡ್ಕೊಬೇಕು, ಚಿಂತೆ ಮಾಡ್ಕೊಳ್ಬೇಕು? ಹಂಗಲ್ಲ ಗುರುಜಿ, 4 ವರ್ಷದಿಂದ ನೋಡ್ಕೊಂಡೆ, ಇವಾಗ ಕೊನೆ ಮೂಮೆಂಟ್ ಅಲ್ಲಿ ಹಂಗೆ ಬರಲ್ಲ ಅದು. ಈಗ ನಿಮಗೆ ಹೆಂಗ ಅನಿಸ್ತಿದೆ ಮತ್ತೆ ಮಗನಿಗೂ ನಾಳೆ ದಿನ ಹಂಗ ಅನ್ಸ್ಬಾರ್ದಲ್ವಾ? ಹೌದು ಗುರುಜಿ, ಹೌದಲ್ಲವಾ? ಹೌದು ನೀವು ನಿಮ್ಮಗಿ ನೇರಿಗೆ ಯೋಚನೆ ಮಾಡಂಗಿಲ್ಲ. ಹೌದು. ನಿಮಗೇನು ಒಂದಷ್ಟು ಸಮಯ ಸಿಕ್ತು ಮಾಡಿದ್ರಿ, ನಾಳೆ ಅವನಿಗೆ ಯಾರೋ ಒಬ್ರು ಊರ್ನವ್ರು ಅಂತಾರೆ ಅಥವಾ ಇನ್ಯಾರೋ, ನಿಮ್ಮ ಅಪ್ಪಂಗಂತೂ ತಿಟ್ಟ ಹಾಕ್ಲಿಲ್ಲ ನೀನು, ಈಗ ಬೈಕೊಂಡೋ ಬದ್ಕೊಂಡೋ ಆಗ್ತಾವ್ರೆ ಬಹುಶಃ. ಯಾಕಂದ್ರೆ ಒಂದು ಆಪಾದನೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವರು ಏನೋ ಯೋಚನೆ ಮಾಡಿರ್ಬೋದು ಅಷ್ಟೇ. ಹೌದು ಗುರುಜಿ. ಅದ್ಯಾ ಅವ್ರದ್ದು ಕುತಂತ್ರವೋ ಅಥವಾ ಒಂದು ಅದ್ಭುತವಾದ ಯೋಚನೆಯೋ, ನಿಮಗದು ಬೇಡ. ಹೌದು. ಬಟ್ ಯಾವಾಗ ಆ ಸೇವೆ ಮಾಡಿಕೊಳ್ತಿರೋ ಆ ಜೀವಕ್ಕೆ ತುಂಬ ಅಲ್ಲಿ ಉಸಿರುಗಟ್ಟು ವಾತಾವರಣ ಆಗಿ ನಿಮ್ಮೊಂದಿಗೆ ಹೇಳಿಕೊಳ್ಳುತ್ತಲ್ಲವ, ಆವಾಗ ನೀನು ಕರ್ಕೊಳ್ಳದೆ ಹೋದ್ರೆ ಅದು ಪಾಪ. ಆದರೆ ಎಷ್ಟು ದಿನ ನೋಡಿಕೊಂಡು ನಾನೀಗ ಹಿಂಗೆ ಮಾಡಿಬಿಟ್ನಲ್ಲ ಅಂತ, ನಿಮ್ಮ ಮಗಳಿಗೂ ನಿಮಗೂ ಅವ್ರ ಮೇಲೆ ಪ್ರೀತಿ ಇದೆ, ಅವ್ರನ್ನ ನೋಡ್ಕೊಳ್ಬೇಕು ಅನ್ನೋ ಭಾವನೆ ಇದೆ, ಆ ಕಾರಣಕ್ಕೆ ನಿಮ್ಗೆ ಹಂಗೆ ಅನಿಸಿರ್ಬೋದು. ಬಟ್ ಧರ್ಮ ಅದಲ್ಲ. ಧರ್ಮ ಏನು? ನಿಮ್ಮ ಮಗಳಿಗೆ ಹೇಗೆ ಸೇರಿದವರು, ನಿಮಗೆ ಹೇಗೆ ಸೇರಿದವರು, ಅವ್ರಿಗೂ ಹಾಗೆ ಸೇರಿದವರು. ಹೌದು ಗುರುಜಿ. ಬಹುಶಃ ಈ ತಂದೆ ಹೌದು. ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಲಿಕ್ಕೆ ಅವ್ರ ಮನಸ್ಸಲ್ಲೂ ಅಲ್ಲೊಂಚೂರು ಇರಬೇಕು ಅನ್ನೋ ಏನು ದೇವ್ರ ಬುದ್ಧಿ ಕೊಟ್ಟಿರ್ಬೋದು ಅಷ್ಟೇ. ನನ್ಗೂ ಆಶ್ಚರ್ಯ ಆಯ್ತು ಗುರುಜಿ, ಅದ್ ಹೆಂಗ್ ಒಪ್ಕೊಬಿಟ್ರು ಅಲ್ಲಿರಕ್ಕೆ ಅಂತ. ನೀವೆಲ್ಲ ನಿಮ್ಮೊಂದಿಗೆ ನಡೆದ ಕತೆಗಳು, ನಿಮ್ಮೊಂದಿಗೆ ಇದ್ದ ಸಮಯದಲ್ಲಿ ಆ ಯಜಮಾನ್ರು ಇದ್ದಿದ್ದಕ್ಕೂ ಅಲ್ಲಿ ವರ್ತಿಸಿದ್ದಕ್ಕೂ ಇವೆಲ್ಲಕ್ಕೆ ಅದು ರಕ್ತ ಸಂಬಂಧ. ಅದು ಹೆಂಗ್ ನಿರ್ಧಾರ ತಗೊಳ್ತೇವೆ ಅಂತ ನೀವು ಊಹೆನೂ ಮಾಡ್ಲಿಕ್ಕಾಗಲ್ಲ. ಹೌದು ಗುರುಜಿ, ನಮ್ಗೆ ಆಶ್ಚರ್ಯ ಆಯ್ತು ಗುರುಜಿ. ಕಟಿಂಗು ಶೇವಿಂಗು ಮಾಡಿಸ್ಕೊಬರೋಣಂತ ಕರ್ಕೊಂಡೋಗಿದ್ದು ಗುರುಜಿ. ಅಲ್ಲಿ ನೋಡಿದ್ರೆ ಆ ಕಡೆಯಿಂದ ಅವ್ರ ಮನೆಗೆ ಹೋಗಂಗ ಆಗ್ಬಿಟ್ರು ಗುರುಜಿ. ನನಗೆ ಅರ್ಥನೇ ಆಗ್ಲಿಲ್ಲ, ಇದೇನಪ್ಪ ಹಿಂಗೆ ದೇವ್ರ ಆಟ, ಏನೇನಾಯ್ತೋ ಏನೋ ಅನ್ನಂಗ. ಏನೂ ಇಲ್ಲ. ನಿಮ್ಮ ಮಗಳ ಹಾರೈಕೆ ಮಾಡೋ ಕಡೆ ಗಮನ ಕೊಡವ. ಅಂತಿಮವಾಗಿ ಇವ್ರು ನಿಂಬಳಿನೇ ಬರ್ತಾರೆ ಅವರ ಬದುಕಿನ ಅಂತ್ಯದ ವೇಳೆಯಲ್ಲಿ. ಆದರೆ ಈಗ ನೀವು ಸುಮ್ಮನೆ ವ್ರತ ಅಥವಾ ಅನಾವಶ್ಯಕವಾಗಿ ಇವನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ಯಾವ ಪಶ್ಚಾತ್ತಾಪವೂ ಪಡಬೇಡವ್ವ. ನೋಡ್ಕೊಳ್ಳೋ ಟೈಮಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದೀಯಾ, ಆಗಾಗ ಮಾತಾಡಿಸ್ಕೊಳ್ಳಿ. ಅದು ಬಿಟ್ಟರೆ ಮಗಳ ಕಡೆ ಗಮನ ಕೊಡಿ. ಮಗಳಿಗೂ ಹೇಳಿ, ನೋಡವ್ವ ಅಲ್ಲಿ ಅವರೇನು ನೋಡ್ಕೊಳ್ತಾ ಇದ್ದಾರೆ, ಅವ್ರಿಗೂ ಒಂದಷ್ಟು ಸಮಯ ಬೇಜಾರು ಅನಿಸುತ್ತೆ, ಕಳಿಸ್ತಾರೆ, ಡೋಂಟ್ ವರಿ. ಏನಿದೆ, ಹಿಂಗೆ ಇರಲ್ಲ. ಆದರೆ ಇದನ್ನು ನಾವು ಮಾಡಿದ ಪಾಪವೆಂದಾಗಲಿ ಅಥವಾ ಅಯ್ಯೋ ನಾವು ಇಷ್ಟು ದಿನ ನೋಡಿಕೊಂಡು ಈಗ ನಾವು ಗೊತ್ತಿಲ್ಲವ ಬದುಕು ಹೇಗೆ ಅಂದರೆ, ತಳಪಾಯ ಹಾಕಿ ಮೊದಲನೇ ಫ್ಲೋರ್ 2ನೇ ಫ್ಲೋರ್ ಯಾರೋ ಒಬ್ಬ ಮೇಸ್ತ್ರಿ ಕಟ್ಟಿರ್ತಾನೆ, ಏನೋ ಹಣೆಬರ್ ಕಟ್ಟು ಮೇಸ್ತ್ರಿ ಸಾಯ್ತಾನೆ, ಇಲ್ಲ ಏನೋ ಬಿಟ್ಟು ಹೋಯ್ತಾನೆ, ಕಂಪ್ಲೀಟ್ ಮಾಡೋದು ಇನ್ಯಾರೋ. ಹೌದು. ಬದುಕು ಕೆಲವೊಮ್ಮೆ ಹಾಗೇ ಆಗುತ್ತೆ. ಹೆತ್ತವ್ರು ಯಾರೋ, ಬೆಳೆಸಿದವ್ರು ಯಾರೋ, ಕಡಿ ಗುಂಡಿ ತೋಡದವ್ರು ಯಾರೋ, ನಾನಾ ಹಂತಗಳಿದ್ದಾವವ ಇಲ್ಲಿ. ಹಾಗಾಗಿ ನಮ್ಮ ಪಾಲಿಗೆ ಯಾವಾಗೆಲ್ಲ ಬರ್ತಾರೆ ನಮ್ಮ ಹತ್ರ, ಅವಾಗ ನಾವು ತುಂಬ ಹೃದಯದಿಂದ ನೋಡಿಕೊಳ್ಬೇಕು. ಏನೋ ಕಾರಣಕ್ಕೆ ದೂರ ಹೋದಾಗ ನಮ್ಮಿಂದ ಹೋಗಿಲ್ಲ ಅನ್ನೋ ಸಮಾಧಾನದಲ್ಲಿ ನಾವು ಇದ್ಬಿಡ್ಬೇಕು. ನಮ್ಮಿಂದ ಹೋದಾಗ ನಾವು ಟೆನ್ಷನ್ ತಗೊಳ್ಬೇಕು. ಅದನ್ನು ಮೀರಿ ವಿಧಿ ಆಟಗಳಲ್ಲಿ ನಮ್ಮ ಪ್ರಯತ್ನವಿಲ್ಲದೆ ಕೆಲವೊಮ್ಮೆ ಹಂಗೆ ನಡೀತಾ ಇರ್ತವೆ, ಹೌದಲ್ಲ? ಹೌದು ಗುರುಜಿ, ಕನ್ಸಾಗೂ ಅನ್ಕೊಂಡ್ಲಿಲ್ಲ ಗುರುಜಿ. ಹಂಗ ಈ ಕಡೆಯಿಂದ ನಾವು ಕರ್ಕೊಂಡೋಗಿ ಆ ಕಡೆಯಿಂದ ಮಗ ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡೇ ಇಲ್ಲ ಗುರುಜಿ.
ಹಾಗಾಗಿ ಇದು ತೀರಾ ಧರ್ಮ ಅಥವಾ ಅಸಂಬದ್ಧವಾದದ್ದೇನಲ್ಲ. ಅವ್ರ ಮನೆಗೆ ಅವ್ರು ಹೋಗಿದ್ದಾರೆ, ನಿಮ್ಮ ಪಾಡಿ ಮಗಳ ಕಡೆ ಗಮನ ಕೊಡುವ. ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ ನಿಮ್ಮ ಮೇಲೆ ಬರುವ ಯಾವ ಪಾಪದ ಲವಲೇಶ ಭಾಗವೂ ಇಲ್ಲಿಲ್ಲ, ಆಯಿತಾ? ನಾಳೆ ದಿನ ಮತ್ತೆ ಆ ಮಾತುಗಳು ಬರ್ತವೆ, ನಾನು ಬರ್ತೀನಿ ಕಣೆ ಅಥವಾ ಏನೋ ಒಂದು ಬರುತ್ತೆ, ಅವತ್ತು ಚೆನ್ನಾಗಿ ನೋಡ್ಕೊಳ್ಳಿ. ಬಟ್ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮ ಮಗಳ ಕಡೆ ಪೂರ್ಣ ಗಮನ ಕೊಡಲಿಕ್ಕೆ ವಿಧಿ ಮಾಡಿರೋ ವ್ಯವಸ್ಥೆ ಇದು. ಈಗ ನನ್ಗೂ ಅನ್ನಿಸ್ತು ಗುರುಜಿ, ನನಗೂ ಅನ್ನಿಸ್ತು ಇದೇನು ದೇವರಾಟ ಅಂತ ಅನ್ನಿಸ್ತು ಗುರುಜಿ. ಅಲ್ಲಿ ಕೊಡಿ ನೋಡುವ. ನಾನು ಹೇಳೋದು ಇಲ್ಲಿ 3 ದಿನ ಬಿಟ್ಟು ಹೋಗಿ ಅದೆಲ್ಲ ಅವ್ರಿಗೆ ನರ್ಕ ತೋರಿಸೋ ಬದಲು ಬೇಡ, ಒತ್ತಾರವಾಗಿ ದೇವ್ರು ಇದನ್ನು ಮಾಡಿದ್ದಾನೆ, ಮಾಡ್ಕೊಳ್ಳೋಣ. ಆಯ್ತು. ನಾನು ಅಲ್ಲಿಗೆ ಹೋಗ್ಲಿಕ್ಕೆ 3 ದಿನ ಇಲ್ಲಿ ಬಿಟ್ಟು ಹೋಗೋದು, ನನ್ನ ಮನೇಲೇ ಇದ್ದಾಗ ಆ ಲೆಕ್ಕ ಬೇರೆ. ಇನ್ಯಾರ್ದೋ ಮನೆ ವಸ್ತುವನ್ನು ನನ್ನ ಮನೇಲಿ 3 ದಿನ ಬಿಟ್ಟು ಹೋಗಿದ್ದಾರೆ ಅಂದಾಗ ಅವ್ರ ಮನಸ್ಥಿತಿ ಬೇರೆ. ಹೌದು ಗುರುಜಿ. ಈಗ ಅವ್ರ ಮನೇಲೇ ಇದ್ದಾರೆ, ಈಗ ಅದು ಬೇರೆ ಲೆಕ್ಕ. ನಿನ್ನ ಮನೇಲಿ ಇದ್ದು 3 ದಿನ ಮಾತ್ರ ಬಿಟ್ಟು ಹೋದ್ರೆ ಅದು ಇನ್ನೊಂದು ಹಿಂಸೆ ಭಾವ ಅದು. ಹೌದು ಗುರುಜಿ, ಅವಾಗ್ಲೂ ನೆಮ್ಮದಿರ್ಲಿಲ್ಲ ಗುರುಜಿ, 3 ದಿವಸ ಬಿಟ್ಟೋದ್ರು ನೆಮ್ಮದಿರ್ಲಿಲ್ಲ ಗುರುಜಿ. ಈಗ ಅವ್ರ ಮನೇಲಿ ಇದ್ದಾಗ ಅವ್ರು ಇದ್ದಾರೆ, ನಿನ್ನ ಮನೇಲಿದ್ದು 3 ದಿವಸದ ಮಾತ್ರ ಕಿಲ್ ಬಂದು ಬಿಟ್ಟು ಹೋದ್ರೆ ಇವ್ರಿಗೆ ಭಾರ ಆ ವ್ಯಕ್ತಿ. ಹೌದು. ಈಗ ಅವರೇ ಕರ್ಕೊಂಡು ಹೋದಾಗ ಅದು ಭಾರ ಅಲ್ಲ. ಹೌದು ಗುರುಜಿ, ಅವಾಗ ನಾವೊಂದು ವಾರಕ್ಕೆ ನೋಡ್ಕೊಂಡಾಗ ಪಾಪ ಅವ್ರ ಕರೆ ಕಟ್ಟಾಗಿದೆ. ಹಲೋ, ಓಕೆ, ನಾನು ಅದೇ ಕರೆ ಎಂದುಕೊಂಡೆ. ಇರ್ಲಪ್ಪ, ಇದ್ರ ಬಗ್ಗೆ ತುಂಬ ಆಲೋಚನೆ ಮಾಡಿಕೊಳ್ಬೇಡ, ಧೈರ್ಯವಾಗಿರು ತಾಯಿ. ನಿಮ್ಮ ಮಗಳಿಗೆ ಒಳ್ಳೆಯದಾಗಲಿ, ಯಜಮಾನ್ರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಆ ಮಕ್ಕಳಿಗೂ ಒಳ್ಳೆಯದಾಗಲಿ. ಇದು ಸ್ವಲ್ಪ ಧರ್ಮ ಸೂಕ್ಷ್ಮ, ಇದನ್ನು ಅರ್ಥ ಬದುಕಬೇಕು. ನಿಮ್ಮ ಯಜಮಾನರು ಅಲ್ಲೇ ಇರಲಿ, ಆ ಮಗನು ತನ್ನ ಕೆಲವು ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಅದು ಅವಕಾಶ. ಒಳ್ಳೆಯದಾಗಲಿ, ಶುಭವಾಗಲಿ. ನೀವು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳವ. ಶುಭವಾಗುತ್ತೆ.